ಹೋಟೆಲ್, ಉಪಹಾರ ಕೇಂದ್ರಗಳು, ಬೀದಿ ಬದಿ ತಿನಿಸು ಕೇಂದ್ರಗಳಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಇಡ್ಲಿ ತಯಾರಿಸುವುದರಿಂದ ಗ್ರಾಹಕರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಉಂಟಾಗುತ್ತಿದೆ. ಮಾದರಿ ಪರೀಕ್ಷೆಗಳಲ್ಲಿ 50% ಇಡ್ಲಿ ಮಾದರಿಗಳು ಅಸುರಕ್ಷಿತ ಎಂಬುದು ದೃಢಪಟ್ಟಿದೆ. ರಾಜ್ಯದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಪ್ರಕಾರ ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಷೇಧಿಸಲಾಗುತ್ತಿದೆ. ಪ್ಲಾಸ್ಟಿಕ್ ಬಳಸುವ ಬದಲು ಬಟ್ಟೆಯನ್ನು ಬಳಸಿ ಆಹಾರ ತಯಾರಿಸಬೇಕು. 251 ಮಾದರಿಗಳನ್ನು ಪರೀಕ್ಷಿಸಿ 51 ಅಸುರಕ್ಷಿತವೆಂದು ಕಂಡುಬಂದಿವೆ. ಪ್ಲಾಸ್ಟಿಕ್ ಬಳಕೆಯಿಂದ ಕಾರ್ಸಿನೋಜೆನಿಕ್ ಅಂಶಗಳು ಬಿಡುಗಡೆ ಆಗುತ್ತವೆ ಹಾಗೂ ಕ್ಯಾನ್ಸರ್ಗೆ ಕಾರಣವಾಗುವ ಅಪಾಯವಿದೆ. 52 ಏನು ಪರೀಕ್ಷೆ ಮಾಡಿರ್ತಕ್ಕಂಥ ಸ್ಥಳಗಳಲ್ಲಿ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದು, ಫೈನ್ ಹಾಕುವಂಥದ್ದು ಮತ್ತು ಸ್ಪಷ್ಟವಾದಂಥ ಸಂದೇಶವನ್ನು ನಾವು ಎಲ್ಲ ಕಡೆ ನಾವು ನೀಡ್ತಕ್ಕಂಥದ್ದು ಕೂಡ ಈಗ ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಈ ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ಕನ್ನು ಉಪಯೋಗ ಮಾಡಬಾರ್ದು. ಅಂಥವ್ರು ಬ್ಯಾನೇ ಅದು ಉಪಯೋಗ ಮಾಡಬಾರ್ದು. ಪ್ಲಾಸ್ಟಿಕ್ ಬ್ಯಾನ್ ಅಲ್ಲ, ಪ್ಲಾಸ್ಟಿಕ್ ಅದ್ರ ಉಪಯೋಗ ಮಾಡದೇ ಇರತಕ್ಕಂಥದ್ದು ಅದು ಮಾಡಲೇಬಾರ್ದು. ಮತ್ತು ಯಾರಾದರೂ ಆ ಥರ ಮಾಡ್ತಾ ಇದ್ದರೆ ಅದು ನಮ್ಮ ಗಮನಕ್ಕೆ ತರಬೇಕು ಅಂತಲೂ ಕೂಡ ನಾವು ಅದನ್ನು ಒಂದು ಹೇಳಿಕೆಯನ್ನು ನಮ್ಮ ಸುರಕ್ಷತಾ ಇಲಾಖೆಯವರು ನೀಡ್ತಕ್ಕಂಥದ್ದಕ್ಕೆ ಮಾಡ್ತಾ ಇದ್ದಾರೆ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.